ಗುರು, ಗುಡ್ ಸ್ಕಿನ್ ಮತ್ತೆ ಗುಡ್ ಸ್ಕಿನ್ ಕೇರ್ ಬರೀ ಹುಡುಗಿರ್ಗೆ ಅಂತ ಯಾರು ಹೇಳಿದ್ರು? ನಿಮ್ ಮುಖನೇ ನಿಮ್ ಫಸ್ಟ್ ಇಂಪ್ರೆಷನ್. ಹಂಗಿದ್ದಾಗ ನಿಮ್ ಮುಖದ ಸ್ಕಿನ್ ನ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾನು ಇವತ್ತು ನಿಮ್ಗೆ 4 ನಿಮಿಷದ ಸ್ಕಿನ್ ಕೇರ್ ರೊಟೀನ್ ಹೇಳ್ಕೊಡ್ತೀನಿ. ಕ್ವಿಕ್, ಈಸಿ ಮತ್ತೆ ನಮ್ಮ ಬಾಯ್ಸ್ಗೆ ಎಲ್ಲ ವರ್ಕೌಟ್ ಆಗುತ್ತೆ. ನಿಮ್ ಸ್ಕಿನ್ ಕೇರ್ ರೊಟೀನ್ ಫಸ್ಟ್ ಕ್ಲೆನ್ಸಿಂಗ್. ಮುಖನ ನೀಟಾಗಿ ತೊಳೆಯಿರಿ. ಒಬ್ಬೊಬ್ರದ್ದು ಒಂದೊಂದು ಸ್ಕಿನ್ ಟೈಪ್ ಇರುತ್ತೆ. ಕೆಲವ್ರದ್ದು ಆಯಿಲಿ ಸ್ಕಿನ್ ಇರುತ್ತೆ, ಇನ್ ಕೆಲವ್ರದ್ದು ಡ್ರೈ ಸ್ಕಿನ್ ಇರುತ್ತೆ. ನೀವು ನಿಮ್ ಸ್ಕಿನ್ಗೆ ತಕ್ಕಂಗೆ ಫೇಸ್ ವಾಶ್ ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ನಂದು ಆಯಿಲಿ ಸ್ಕಿನ್. ನಾನು ಆಯಿಲ್ ಸ್ಕಿನ್ಗೆ ಅಂತ ಬರೋ ಪರ್ಟಿಕ್ಯುಲರ್ ಆಗಿರೋ ಫೇಸ್ ವಾಶ್ ಹಾಕ್ತೀನಿ. ನೀವು ಪ್ರತಿದಿನ ಮುಖ 2 ಸರಿ ತೊಳೆಯೋದ್ರಿಂದ ಅದು ನಿಮ್ ಧೂಳು, ಬೆವರು ಮತ್ತೆ ಆಯಿಲ್ ಏನ್ ಸೆಕ್ರೆಟ್ ಆಗಿರುತ್ತೆ ಅದನ್ನ ಕ್ಲೀನ್ ಮಾಡುತ್ತೆ. ಗುರು, ಒನ್ ಟಿಪ್ ಏನಂತಂದ್ರೆ ಮುಖಕ್ಕೆ ಸೋಪ್ ಹಾಕ್ಬೇಡಿ. ನೀವು ಮುಖಕ್ಕೆ ಸೋಪ್ ಹಾಕಿದ್ರೆ ಅದು ನಿಮ್ ಮುಖದಲ್ಲಿರೋ ಮಾಯಿಶ್ಚರ್ ನ ಹೀರ್ಕೊಂಡು, ಅಂದ್ರೆ ತೇವಾಂಶನ ಹೀರ್ಕೊಂಡು ನಿಮ್ ಸ್ಕಿನ್ ಅನ್ನ ಡಲ್ ಮಾಡ್ಬಿಡುತ್ತೆ. ನೀವು ಡೈಲಿ ಟ್ವೈಸ್ ಫೇಸ್ ವಾಶ್ ಯೂಸ್ ಮಾಡಿ ಮುಖ ತೊಳಿರಿ. ಒಂದು ಬೆಳಿಗ್ಗೆ ಮತ್ತೆ ಇನ್ನೊಂದು ರಾತ್ರಿ. ನೀವು ಮುಖ ತೊಳೆದ್ಮೇಲೆ ನಿಮ್ ಮುಖನ ಈ ರೀತಿ ಪ್ಯಾಕ್ ಡ್ರೈ ಮಾಡ್ಬೇಕು. ನಿಮ್ ಬೈಕ್ ಮಿರರ್ ನ ಕ್ಲೀನ್ ಮಾಡಿದಂಗೆ ಚೆನ್ನಾಗಿ ಹಾಕೊಂಡು ತಿಕ್ಬಾರ್ದು. ನಿಮ್ ಸ್ಕಿನ್ ಕೇರ್ ರೊಟೀನ್ ನ ಸೆಕೆಂಡ್ ಸ್ಟೆಪ್ ಎಕ್ಸ್ಫೋಲಿಯೇಷನ್. ಎಕ್ಸ್ಫೋಲಿಯೇಷನ್ ಅಂದ್ರೆ ನಿಮ್ ಮುಖದ ಮೇಲೆ ಡೆಡ್ ಸ್ಕಿನ್ಸ್ ಇರುತ್ತೆ, ಅದ್ರ ಜೊತೆ ನಿಮ್ ಮುಖದ ಪೋರ್ಸ್ ಎಲ್ಲ ಕ್ಲಾಗ್ ಆಗಿರುತ್ತೆ. ಇದನ್ನ ಕ್ಲಿಯರ್ ಮಾಡೋದೇ ಎಕ್ಸ್ಫೋಲಿಯೇಷನ್. ಎಕ್ಸ್ಫೋಲಿಯೇಷನ್ಗೆ ಅಂದ್ರೆ ಸಪರೇಟ್ ಆಗಿ ಸ್ಕ್ರಬ್ ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ನೀವು ಸ್ಕಿನ್ ಟೈಪ್ ನೋಡಿ ಸ್ಕ್ರಬ್ ಖರೀದಿ ಮಾಡ್ಬೇಕು. ಗುರು, ಸ್ಕ್ರಬ್ ಇಲ್ಲ ಆದ್ರೂ ಪರವಾಗಿಲ್ಲ, ನಿಮ್ ಮನೇಲಿ ಕಡಲೆ ಹಿಟ್ಟು ಇದ್ದೇ ಇರುತ್ತೆ. ಕಡಲೆ ಹಿಟ್ಟಲ್ಲಿ ನೀವು ಸ್ಕ್ರಬ್ ಮಾಡಬಹುದು. ಸ್ಕ್ರಬ್ ನ ಮೆತ್ತಗ್ ಮಾಡಬೇಕು. ನಿಮ್ ಬಾತ್ರೂಮ್ ಟೈಲ್ಸ್ ತರ ಹಾಕೊಂಡು ತಿಕ್ಕದಲ್ಲ. ಸ್ಕ್ರಬ್ ನ ಏನಿದ್ರು ವಾರಕ್ಕೆ 2ರಿಂದ 3 ಸತಿ ಮಾತ್ರ ಮಾಡಬೇಕು. ಎಕ್ಸ್ಫೋಲಿಯೇಷನ್ ಏನಿದ್ರು ವಾರಕ್ಕೆ 2ರಿಂದ 3 ಸತಿ ಮಾತ್ರ ಮಾಡಬೇಕು. ನೀವು ದಿನ ಮಾಡಕ್ ಹೋದ್ರೆ ನಿಮ್ ಸ್ಕಿನ್ ಕಂಪ್ಲೀಟ್ ಆಗಿ ಡ್ರೈ ಆಗಿ ಹಾಳಾಗೋಗುತ್ತೆ. ನಿಮ್ ಸ್ಕಿನ್ ಕೇರ್ ರೊಟೀನ್ ನ ಥರ್ಡ್ ಸ್ಟೆಪ್ ಮಾಯಿಶ್ಚರೈಸಿಂಗ್. ನೀವು ಎಕ್ಸ್ಫೋಲಿಯೇಟ್ ಅಥವಾ ನಿಮ್ ಸ್ಕಿನ್ ನ ವಾಶ್ ಮಾಡಾದ್ಮೇಲೆ ಯು ನೀಡ್ ಅ ಮಾಯಿಶ್ಚರೈಸರ್. ನೀವು ನಿಮ್ ಸ್ಕಿನ್ ನ ಮಾಯಿಶ್ಚರೈಸ್ ಮಾಡಬೇಕು. ಈವನ್ ನಿಮ್ದು ಆಯಿಲಿ ಸ್ಕಿನ್ ಆಗಿದ್ರು ಕೂಡ ನೀವು ಮಾಯಿಶ್ಚರೈಸ್ ಮಾಡಲೇಬೇಕು. ಯಾವಾಗಲೂ ಲೈಟ್ ವೈಟ್ ಮತ್ತೆ ಆಯಿಲಿ ಫ್ರೀ ಮಾಯಿಶ್ಚರೈಸರ್ ಹಾಕಿ. ಲೈಟ್ ವೈಟ್ ಮತ್ತೆ ಆಯಿಲಿ ಫ್ರೀ ಅಂತ ಅಂದ್ರೆ ನಿಮ್ ಸ್ಕಿನ್ಗೆ ನೀವು ಮಾಯಿಶ್ಚರೈಸ್ ಮಾಡಿದಾಗ ಅದು ಜಿಡ್ ಅನ್ಸ್ಬಾರ್ದು. ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ಅದು ನಿಮ್ ಸ್ಕಿನ್ ನ ತೇವಾಂಶ ಕಾಪಾಡುತ್ತೆ. ಅಂದ್ರೆ ನಿಮ್ ಸ್ಕಿನ್ ನ ಯಾವಾಗ್ಲೂ ಹೈಡ್ರೇಟೆಡ್ ಆಗಿರುತ್ತೆ. ನಿಮ್ ಸ್ಕಿನ್ ಸಾಫ್ಟ್ ಆಗುತ್ತೆ ಮತ್ತೆ ಯು ಲುಕ್ ಇನ್ಸ್ಟೆಂಟ್ಲಿ ರಿಫ್ರೆಶಿಂಗ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳಬೇಕಿತ್ತು. ಆಕ್ಚುಲಿ ಇದು ನಿಮ್ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ಫಸ್ಟ್ ಪಾಯಿಂಟ್ ಆಗಿರ್ಬೇಕಿತ್ತು. ಮ್ಯಾಟ್ರ್ ಏನ್ ಗೊತ್ತಾ? ನೀವೆಷ್ಟು ಡೀಪ್ ಆಗಿ ನಿದ್ದೆ ಮಾಡ್ತೀರಾ, ನೀವೆಷ್ಟು ಕ್ಲೀನ್ ಫುಡ್ ತಿಂತೀರಾ, ನಿಮ್ಮ ಮುಖ, ನಿಮ್ಮ ಸ್ಕಿನ್ ಅಷ್ಟು ಒಳಗಿಂದ ಒಳೆಯುತ್ತೆ. ನೀವು ದಿನ ಗೋಬಿ, ಬಾರ್ಬಿಕ್ಯೂ, ಪಾನಿಪುರಿ, ಕಬಾಬ್ ತಿನ್ಕೊಂಡು ನಾನು ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡ್ತೀನಿ ಅಂದ್ರೆ ದಯವಿಟ್ಟು ಮಾಡಬೇಡಿ. ಏನಕ್ಕೆ ಅಂತಂದ್ರೆ ನೀವೆಷ್ಟು ಕ್ಲೀನ್ ಫುಡ್ ತಿಂತೀರಾ ಅಷ್ಟು ನಿಮ್ಗೆ ಒಳ್ಳೇದು. ಕ್ಲೀನ್ ಫುಡ್ ಅಂದ್ರೆ ಇನ್ನೇನಿಲ್ಲ, ಆಯಿಲಿ ಐಟಮ್ಸ್ ಅವಾಯ್ಡ್ ಮಾಡಿ, ಮನೇಲಿ ಮಾಡಿರೋ ಊಟ ತಿನ್ನಿ, ಜಾಸ್ತಿ ಫ್ರೂಟ್ಸ್ ತಿನ್ನಿ. ಇದು ನಿಮ್ ಸ್ಕಿನ್ಗೆ ಒಳಗಿಂದ ಗ್ಲೋ ಕೊಡುತ್ತೆ. ಜಾಸ್ತಿ ನೀರು ಕೊಡಿರಿ. ಈವನ್ ಇದು ಕೂಡ ನಿಮ್ ಸ್ಕಿನ್ಗೆ ಒಳಗಿಂದ ಗ್ಲೋ ಕೊಡುತ್ತೆ. ಸ್ಕಿನ್ ಕೇರ್ ರೊಟೀನ್ ನಿಮ್ ಖಂಡಿತ ಹೆಲ್ಪ್ ಮಾಡುತ್ತೆ. ಆದ್ರೆ ನಿಮ್ ಲೈಫ್ ಸ್ಟೈಲ್ ಇದೆಯಲ್ಲ, ಆ ಲೈಫ್ ಸ್ಟೈಲ್ ನ ಸರಿ ಮಾಡ್ಕೊಂಡ್ರೆ ನಿಮ್ ಸ್ಕಿನ್ ನ ಅದು ಒಳಗಿಂದ ಬಿಲ್ಡ್ ಮಾಡುತ್ತೆ. ಸೊ ಯು ವಿಲ್ ಆಲ್ವೇಸ್ ಹ್ಯಾವ್ ಬೆಟರ್ ಕ್ವಾಲಿಟಿ ಸ್ಕಿನ್ ದನ್ ಅದರ್ಸ್. ಸೊ ದಟ್ಸ್ ಇಟ್ ಗೈಸ್. ನಿಮ್ 4 ನಿಮಿಷದ ಸ್ಕಿನ್ ಕೇರ್ ರೊಟೀನ್ ಕ್ಲೆನ್ಸಿಂಗ್, ಎಕ್ಸ್ಫೋಲಿಯೇಟಿಂಗ್ ಅಂಡ್ ಮಾಯಿಶ್ಚರೈಸಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಶಿಷ್ಯ ಯಾರಾದ್ರೂ ಮುಖಕ್ಕೆ ಲೈಫ್ ಬಾಯ್ ಹಾಕೊಂಡು ಗುಜ್ಜೋನಿದ್ರೆ ಅವ್ನಿಗೆ ವಿಡಿಯೋ ಫಾರ್ವರ್ಡ್ ಮಾಡಿ. Stay stylish guys, stay fresh. See you in the next one.